ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ನವರಾತ್ರಿಯ 5ನೇ ದಿನವಾದಂತಹ ದುರ್ಗಾ ಮಾತೆಯ 5ನೇ ಅವತಾರವಾದ ಸ್ಕಂದ ಮಾತೆಯ ಪೂಜೆಯನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಈ ಪೂಜೆಯನ್ನು ನಾವು ಏಕೆ ಮಾಡಬೇಕು, ಈ ಪೂಜೆಯನ್ನು ಮಾಡಿದರೆ ಯಾವ ಫಲ ಸಿಗುತ್ತದೆ ಅನ್ನೋದ್ರ ಬಗ್ಗೆ ನಾನು ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಫ್ರೆಂಡ್ಸ್, ಎಲ್ಲರೂ ಕೂಡ ಈ ವಿಡಿಯೋವನ್ನು ಪೂರ್ತಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಸ್ಕಂದ ಮಾತೆಯನ್ನು ನಾವು ಪೂಜಿಸುವಂಥದ್ದು ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ಕಂದ ಮಾತಾ ದೇವಿ ಪೂಜೆ ಅಂತೂ ಮಹತ್ವವಾದ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾದರೆ ಹೇಗೆ ನಾವು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಂಡು ಸ್ಕಂದ ಮಾತೆಯನ್ನು ಏಕೆ ಆಚರಣೆ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಒಂದು ಸಣ್ಣ ವಿಡಿಯೋ ಮೂಲಕ ತಿಳ್ಕೊತಾ ಹೋಗೋಣ. ಮೊದಲು ನಾವು ಪೂಜೆನ ಹೇಗೆ ಮಾಡೋದು ಅಂತ ನೋಡೋಣ. ಸ್ಕಂದ ಮಾತಾ ಪೂಜೆಗೆ ಒಂದು ವಿವರವಾದ ಒಂದು ಸೂಚನೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಕಂದ ಮಾತೆ ಪೂಜೆಯನ್ನು ಮಾಡಬೇಕು ಅಂತಂದರೆ ಪೂಜಾ ವಿವರಗಳು. ಆ ದೇವತೆ ಸ್ಕಂದ ಮಾತಾ ಭಗವಾನ್ ಕಾರ್ತಿಕೇಯ ತಾಯಿ. ಹಾಗಾಗಿ ನವರಾತ್ರಿಯ 5ನೇ ದಿನ ನಾವು ಸ್ಕಂದ ಮಾತೆಯನ್ನು ಪೂಜೆ ಮಾಡ್ತೀವಿ. ಆ ತಾಯಿಗೆ ಬಾಳೆಹಣ್ಣಿನಿಂದ ಮಾಡಿದಂತಹ ನೈವೇದ್ಯಗಳು, ಸಿಹಿ ತಿಂಡಿಗಳು ಮತ್ತು ಈ ರೀತಿ ಪ್ರಸಾದಗಳನ್ನು ಅರ್ಪಣೆ ಮಾಡಬೇಕು. ಮತ್ತು ಬಿಳಿ ಹೂಗಳನ್ನು ಅರ್ಪಣೆ ಮಾಡಬೇಕು ತಾಯಿಗೆ. ಮತ್ತು ನಮ್ಮ ವಸ್ತ್ರ ಹೇಗಿರಬೇಕು ಅಂದರೆ ಹಸಿರು ಬಣ್ಣ ಹಾಗೂ ಶುದ್ಧತೆಯಿಂದ, ಅಂದರೆ ಅದು ಬಿಳಿ ಬಣ್ಣವನ್ನು ಸೂಚಿಸುತ್ತದೆ. ಹಾಗಾಗಿ ಹಸಿರು ಬಣ್ಣ ಅಥವಾ ಬಿಳಿ ಬಣ್ಣವನ್ನು ಧರಿಸಬೇಕು. ಮೇಯ್ನಾಗಿ ಹಸಿರು ಬಣ್ಣವನ್ನು ಇದು ಸೂಚಿಸುತ್ತೆ. ಪೂಜಾ ಕಾರ್ಯ, ಪೂಜೆ ಅಂದರೆ ನಾವು ಪೂಜೆ ಮಾಡ್ತೀವಲ್ಲ, ಆ ಪ್ಲೇಸನ್ನು ನೀಟಾಗಿ ಸ್ವಚ್ಛಗೊಳಿಸಿ ಪೀಠವನ್ನು ಇಟ್ಟು ಸ್ಕಂದ ಮಾತಾ ದೇವಿಯ ಒಂದು ಚಿತ್ರ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುವಂಥದ್ದು. ಮೊದಲು ನಾವು ದೇವಿಯನ್ನು ಆಹ್ವಾನಿಸಬೇಕು. ಯಾವ ರೀತಿ ದೇವರನ್ನು ನಾವು ಆಹ್ವಾನಿಸ್ಕೊಳ್ಬೇಕು ಅಂತಂದರೆ, ದೇವಿ ಸ್ಕಂದ ಮಾತೆಯ ಮಂತ್ರವನ್ನು ಹೇಳೋದ್ರ ಮೂಲಕ, ಪ್ರಾರ್ಥನೆಗಳನ್ನು ಹೇಳೋದ್ರ ಮೂಲಕ, ಮತ್ತು ದೇವಿಗೆ ಇಷ್ಟವಾದಂತಹ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಇಡೋದ್ರ ಮೂಲಕ ಆ ದೇವಿಯ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಮತ್ತು ಧೂಪದ ಆರತಿ, ಕರ್ಪೂರದ ಆರತಿ, ದೀಪಗಳೊಂದಿಗೆ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಆ ದೇವಿಗೆ ಇಷ್ಟವಾಗುವಂತಹ ಹಾಡುಗಳನ್ನು ನಾವು ಹೇಳ್ಕೊಂಡು ದೇವರಿಗೆ ಪೂಜೆ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ನಾವು ಸ್ಕಂದ ಮಾತೆಗೆ ಪ್ರಸಾದವನ್ನು ತಯಾರಿಸ್ತೀವಲ್ವ, ದೇವರಿಗೆ ಸ್ವಲ್ಪ ಪ್ರಸಾದವನ್ನು ಇಟ್ಟು, ದೇವರಿಗೆ ಅಷ್ಟೇ ಅಲ್ಲ, ಮಕ್ಕಳನ್ನು ಕರೆಸಿ ಮಕ್ಕಳಿಗೂ ಕೂಡ ನಾವು ಮಾಡಿದಂತಹ ಪ್ರಸಾದವನ್ನು ಇದರಿಂದ ದೇವಿ ಸಂತೃಪ್ತಳಾಗ್ತಾಳೆ ಅಂತ ಹೇಳ್ಬೋದು. ಇದರಿಂದ ತನ್ನ ಭಕ್ತರಿಗೆ ಶಕ್ತಿ, ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ನೀಡ್ತಾಳೆ ಅಂತ ನಾವು ನಂಬೋದು. ಗೌರವ ಮತ್ತು ಭಕ್ತಿಯಿಂದ ನಾವು ಹಸಿರು ಬಟ್ಟೆಗಳನ್ನು ಧರಿಸಿ ನೀಟಾಗಿ, ಅಂದರೆ ಸ್ವಚ್ಛವಾಗಿ ಶುದ್ಧಗೊಳಿಸಬೇಕು. ಬರೀ ನಾವು ಇರುವಂತಹ ಪ್ರದೇಶವನ್ನು ಸ್ವಚ್ಛಗೊಳಿಸುವುದಲ್ಲ, ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸಿ ಪ್ರಾಮಾಣಿಕತೆಯಿಂದ ಪ್ರಾರ್ಥನೆಗಳನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು. ನಂತರ ಆ ದೇವಿಗೆ ಮಂತ್ರವನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು. ಈ ರೀತಿ ಪೂಜೆಯನ್ನು ಭಕ್ತಿಯಿಂದ ಮಾಡೋದ್ರಿಂದ ಸ್ಕಂದ ಮಾತೆ ಆಶೀರ್ವಾದವನ್ನು ನಾವು ಪಡ್ಕೋಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ವ, ಇದಕ್ಕಿಂತ ಮುಂಚಿತವಾಗಿ, ಅಂದರೆ ಪೂಜಾ ಪ್ರದೇಶವನ್ನು ಸ್ವಚ್ಛ ಮಾಡೋದಕ್ಕಿಂತ ಮುಂಚಿತವಾಗಿ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಲ್ವ, ಹೊಸ್ತಿಲನ್ನು ವೆರಿ ಇಂಪಾರ್ಟೆಂಟು. ಹೊಸ್ತಿಲು ಪೂಜೆ, ನವರಾತ್ರಿ ಟೈಮಲ್ಲಿ ಹೊಸ್ತಿಲು ಪೂಜೆ ತುಂಬ ಮಹತ್ವವಾದ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಹಾಗಾಗಿ ಮೊದಲು ಹೊಸ್ತಿಲನ್ನು ಕ್ಲೀನ್ ಮಾಡಬೇಕು. ಹೊಸ್ತಿಲನ್ನು ಕ್ಲೀನ್ ಮಾಡಬೇಕಾದ್ರೆ ನಾವು ಹೇಳ್ತಾರೆ ಎಲ್ಲರೂ, ಅರಿಶಿಣದಿಂದ ಲೇಪನ ಮಾಡಿ, ಇದರಿಂದ ಲಕ್ಷ್ಮೀ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ. ಪಾಸಿಟಿವ್ ವೈಬ್ಸ್ ಅನ್ನೋದು ನಮಗೆ ಬರುತ್ತೆ, ನಮ್ಮ ಮನೆ ಒಳಗಡೆ ಇರುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಅದು ವೈಜ್ಞಾನಿಕವಾಗೂ ಕೂಡ ಹೌದು, ಧಾರ್ಮಿಕವಾಗೂ, ಎರಡು ಕಡೆಯಿಂದನೂ ಕೂಡ ನಮಗೆ ತುಂಬ ಅನುಕೂಲ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಈ ದಿನ ಅಂದರೆ ಕೂಸ್ಮಾಂಡ ದೇವಿಯನ್ನು ಪೂಜೆ ಮಾಡಿದ್ದಂತಹ ಒಂದು ವಿಡಿಯೋ, ಇದನ್ನು ಇನ್ನೂ ನಾನು ಅಪ್ಲೋಡ್ ಮಾಡಿಲ್ಲ. ಈ ದಿನ ನಾವು ಹಳದಿ ಬಣ್ಣವನ್ನು ಧರಿಸಿ ಪೂಜೆ ಮಾಡುವಂಥದ್ದು ನೀವಿಲ್ಲಿ ನೋಡ್ತಾ ಇರ್ಬೋದು. ಒಂದು ಇಂಪಾರ್ಟೆಂಟ್ ವಿಷಯನ ನಾನು ನಿಮಗೆ
ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಚಕ್ಕೆಯನ್ನು ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಪ್ಯೂರ್ ಅರಿಶಿನ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಇಟ್ಕೊಂಡು ರೋಸ್ ವಾಟರ್ ಬರುತ್ತಲ್ವ, ಅದರ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಒಂದು ಬಟ್ಟೆಯಲ್ಲಿ ಹೊಸ್ತಿಲನ್ನು ಒರೆಸ್ಕೊಂಡು ಅದನ್ನು ಏನಪ್ಪ ಅಂದರೆ ಚಕ್ಕೆ ಪುಡಿ ಮತ್ತು ಅರಿಶಿನ ಮತ್ತು ರೋಸ್ ವಾಟರ್ ಮೂರನ್ನು ಮಿಕ್ಸ್ ಮಾಡಿ ಹೊಸ್ತಿಲಿಗೆ ಲೇಪನ ಮಾಡಬೇಕು. ಇದರಿಂದ ನಮ್ಮ ಮನೇಲಿ ಯಾವುದೇ ಒಂದು ಹಣಕಾಸಿನ ತೊಂದರೆ ಇರುತ್ತಲ್ವ, ಆರ್ಥಿಕವಾಗಿ ಯಾವುದೋ ಒಂದು ರೀತಿಯಲ್ಲಿ ಅದು ಸರಿ ಹೋಗುತ್ತೆ, ಮನಸ್ಸಿಗೆ ನೆಮ್ಮದಿಯಾಗುತ್ತೆ. ಈಗ ದೇವಿ ಹತ್ರ ನಾವೇನೋ ನಮ್ಮ ಕಷ್ಟಗಳನ್ನು ನಾವು ಹೇಳ್ಕೊತಾ ಇರ್ತೀವಿ, ಆ ಕಷ್ಟ ಎಷ್ಟು ಚೆನ್ನಾಗಿ ಅದು ಸಾಲ್ವ್ ಆಗುತ್ತೆ ಅಂದರೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡ್ಬೋದು ಪ್ರತಿನಿತ್ಯ. ನವರಾತ್ರಿ ಮುಗಿದ ಮೇಲೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಾರಗಳಲ್ಲಿ ಈಗ ಸೋಮವಾರ ಶುಕ್ರವಾರ ಆ ರೀತಿಯೆಲ್ಲ ನಾವು ಮಾಡ್ತೀವಲ್ವ ವಾರನ, ಆ ದಿನನೂ ಹೊಸ್ತಿಲಿಗೆ ಈ ರೀತಿ ಚಕ್ಕೆ ಪುಡಿ ಮತ್ತು ಅರಿಶಿನ ಪುಡಿನ ಹಾಕಿ ರೋಸ್ ವಾಟರ್ ಜೊತೆ ಹೊಸ್ತಿಲಿಗೆ ಲೇಪನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇಷ್ಟು ಪೂಜೆನ ಹೇಗೆ ಮಾಡ್ಕೋಬೇಕು, ಪೂಜೆ ಮಾಡೋದ್ರಿಂದ ನಮಗೆ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸ್ಕಂದ ಮಾತೆ ನವದುರ್ಗೆಯರ ರೂಪಗಳಲ್ಲಿ 5ನೆಯದು. ಈ ಸ್ಕಂದ ಮಾತೆಯು ಕಾರ್ತಿಕೇಯನ ತಾಯಿಯಾಗಿರ್ತಾಳೆ. ಸ್ಕಂದ ಎಂಬುದು ಯುದ್ಧ ದೇವತೆ, ಹಾಗಾಗಿ ಈಕೆಯನ್ನು ನಾವು ಸ್ಕಂದ ಮಾತೆ ಎಂದು ಕರೆಯುತ್ತೇವೆ. ಈಕೆಯ ಸ್ವರೂಪ ಹೇಗಿರುತ್ತೆ ಅಂದರೆ, ಕಾರ್ತಿಕೇಯನನ್ನು ತನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡಿರ್ತಾಳೆ. ಮತ್ತು ಸಿಂಹ ಈಕೆಯ ವಾಹನ ಆಗಿದ್ದು ಸಿಂಹದ ಮೇಲೆ ಕೂತಿರ್ತಾಳೆ. 4 ಕೈಗಳನ್ನು ಹೊಂದಿದ್ದು ಅವುಗಳಲ್ಲಿ ಒಂದು ಕೈಯಲ್ಲಿ ಮಗನಾದ ಸ್ಕಂದನನ್ನು ಮತ್ತು 2 ಕೈಗಳಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ. ಇನ್ನೊಂದು ಕೈಯು ಅಭಯ ಮುದ್ರೆಯನ್ನು ಹಿಡಿದಿದ್ದು ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ. ಕಮಲದ ಆಸನದಲ್ಲಿ ವಿರಾಜಮಾನಳಾಗಿರುವುದರಿಂದ ಈ ಸ್ಕಂದ ಮಾತೆಯನ್ನು ಪದ್ಮಾಸನ ದೇವಿ ಎಂದು ಸಹ ನಾವು ಕರೆಯುತ್ತೇವೆ. ಈ ತಾಯಿಗೆ ಬಾಳೆಹಣ್ಣಿನ ಪ್ರಸಾದ ಅಂದರೆ ತುಂಬ ಪ್ರಿಯವಾದ ನೈವೇದ್ಯ ಆಗಿರೋದ್ರಿಂದ ಬಾಳೆಹಣ್ಣು ಅಂದರೆ 5 ತರಹದ ಫಲ ಜೊತೆಗೆ ಬಾಳೆಹಣ್ಣು ಇರಬೇಕು. ಇಲ್ಲ ಅಂದರೆ ಬಾಳೆಹಣ್ಣಿನಿಂದ ಮಾಡಿದಂತಹ ಪ್ರಸಾದವನ್ನು ಈ ತಾಯಿಗೆ ನಾವು ಅರ್ಪಿಸಬೇಕು. ಮತ್ತು ಬಿಳಿಯ ಬಣ್ಣದ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು. ಮೊದಲನೇ ದಿನವೂ ಕೂಡ ನಾವು ಬಿಳಿಯ ಬಣ್ಣದ ನೈವೇದ್ಯವನ್ನು ಅರ್ಪಣೆ ಮಾಡಿದ್ವಿ. ತಾಯಿ ಸ್ಕಂದ ಮಾತೆಗೂ ಕೂಡ ಬಿಳಿಯ ಬಣ್ಣದ ನೈವೇದ್ಯ ಅಂದರೆ ತುಂಬಾ ಇಷ್ಟ. ಸ್ಕಂದ ಮಾತೆಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಈ ತಾಯಿಯನ್ನು ಪೂಜಿಸುವುದರಿಂದ ಭಕ್ತರು ಪೂಜಿಸ್ತಾರಲ್ಲ, ಆ ಭಕ್ತರು ತಮ್ಮ ಕಷ್ಟಗಳಿಂದ ಮುಕ್ತರಾಗಿ ಆ ಮಾತೆಯ ಕೃಪೆಯನ್ನು ಪಡ್ಕೊಳ್ತಾರೆ. ಈ ಆರಾಧನೆಯು ಮಾತೆಯ ಸಹಾನುಭೂತಿ, ಮಾತೃತ್ವ ಮತ್ತು ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ. ಮತ್ತು ಯಾವುದೇ ಒಂದು ಯಶಸ್ಸನ್ನಾದರೂ ಕೂಡ ನಾವು ಗಳಿಸ್ಬೋದು. ಭಕ್ತಿಯಿಂದ ಆ ತಾಯಿ ಹತ್ರ ನಾವು ಒಂದು ಹೂವನ್ನಿಟ್ಟು ಒಂದು ಬಾಳೆಹಣ್ಣನ್ನು ಇಟ್ಟು ನಾವು ಭಕ್ತಿಯಿಂದ ನಮ್ಮ ಕೋರಿಕೆಗಳನ್ನು ಕೇಳಿಕೊಂಡಾಗ ಆ ತಾಯಿ ಸರಾಗವಾಗಿ ಈಡೇರಿಸ್ತಾಳೆ. ಸೊ ನಮ್ಮ ಜ್ಞಾನ ಎಲ್ಲೋ ಇರುತ್ತೆ, ಸುಮ್ಮನೆ ಮಂತ್ರಗಳನ್ನು ಮಾತ್ರ ನಾವು ಪಠಿಸ್ತಾ ಇರ್ತೀವಿ. ನಾವು 1 ನಿಮಿಷ ಪೂಜೆ ಮಾಡಿದ್ರೂ ಆ 1 ನಿಮಿಷ ಆ ದೇವರ ಮೇಲೆ ಜ್ಞಾನ ಇದ್ದರೆ ನಾವು ಕೇಳ್ಕೊಂಡಂಥ ಕೋರಿಕೆಗಳು 100ಗೆ 100% ಈಡೇರುತ್ತೆ. ಹಾಗಾಗಿ ನಾನು ಹೇಳ್ತೀನಿ, ನಮ್ಮ ಮನಸ್ಸುಗಳನ್ನು, ನಮ್ಮ 5 ಇಂದ್ರಿಯಗಳನ್ನು ಸಹ ಹಿಡಿತದಲ್ಲಿ ಇಟ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಾವು ಮಾಡುವಂಥ ಪೂಜೆ ತುಂಬ ಚೆನ್ನಾಗಿರೋ ಒಂದು ಫಲನ ಕೊಡುತ್ತೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ಹಾಗಿದ್ದರೆ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಮಂತ್ರನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನವರಾತ್ರಿಗಳಲ್ಲಿ ನವದುರ್ಗೆಯರ ಆಶೀರ್ವಾದವನ್ನು ಪಡ್ಕೋತೀವಿ. ಸ್ಕಂದ ಮಾತೆಯನ್ನು ಪೂಜಿಸೋ ದಿನ ನಾವು ಸ್ಕಂದ ಮಾತೆಯ ಜೊತೆಗೆ ಕಾರ್ತಿಕೇಯನ ಆಶೀರ್ವಾದನೂ ಕೂಡ ನಮಗೆ ಸಿಗುತ್ತೆ. ಈ ಮಂತ್ರಗಳನ್ನು ಪಠಿಸೋದ್ರಿಂದ ಸಂತಾನ ಭಾಗ್ಯ,
ಧನಲಾಭ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಬೋದು ಅನ್ನೋ ನಂಬಿಕೆ ಇದೆ. ಸೊ ಇಷ್ಟು ವಿಷಯ ನಾನು ಹೇಳಿದೆ ಅಲ್ವಾ ಫ್ರೆಂಡ್ಸ್. ಈ ಇಷ್ಟು ವಿಷಯಗಳನ್ನ ನಾವು ತುಂಬ ಭಕ್ತಿಯಿಂದ ನಂಬಿಕೆಯನ್ನು ಇಟ್ಟು ನಾವು ಪೂಜೆ ಮಾಡ್ತೀವಲ್ವ, ಆವಾಗಲೇ ನಮಗೆ ಫಲ ಅನ್ನೋದು ಸಿಗೋದು. ಸುಮ್ಮನೆ ನಂಬಿಕೆನೂ ಇಲ್ಲ ಮಾಡಬೇಕಲ್ಲ ಪೂಜೆನ ಅಂತ ಮಾಡೋದಕ್ಕೆ ಹೋದರೆ ಯಾವ ಫಲನೂ ಸಹ ಸಿಗಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.